ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್. ಇದರಲ್ಲಿ ಜೂನ್ ತಿಂಗಳು ಮಾಸದ ಭವಿಷ್ಯ, ಜೂನ್ ತಿಂಗಳಲ್ಲಿ ಸಿಂಹರಾಶಿವರಿಗೆ ಯಾವ ರೀತಿಯಲ್ಲಿದೆ ಅಂತ ನೋಡುವಂತಹ ಒಂದು ಸಂದರ್ಭ. ಇದರಲ್ಲಿ ನೋಡಿ, ಸಿಂಹರಾಶಿವರಿಗೆ ಬಹಳ ಯೋಗವಿತ್ತು. ಗುರುವಿನ ಯೋಗ ಬಲ ತುಂಬ ಚೆನ್ನಾಗಿದೆ. ನಿಮಗೆ ಗುರುವು ಶುಭ ಸ್ಥಾನಕ್ಕೆ ಬಂದಿದ್ದಾರೆ ಎಂದರೆ ಉತ್ತಮವಾದಂಥ ವ್ಯವಹಾರಗಳು, ಉತ್ತಮ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಗಳು, ಹೊಸ ಹೊಸ ಕೆಲಸಗಳ ಆಗಮನಗಳು, ಇವೆಲ್ಲವೂ ಆಗುವಂಥ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸಹ ನೀವು ಎಷ್ಟೋ ದಿನಗಳಿಂದ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಕ್ಸಸ್ ಆಗುವಂಥ ಯೋಗ ಫಲ ಗುರುವಿನ ಬಲದಿಂದ ಬರುತ್ತೆ. ನಿಮಗೆ ಗುರುವಿನ ಜೊತೆಯಲ್ಲಿ ಬುಧಗ್ರಹನ ಯೋಗವು ನಿಮಗೆ ಸೇರಿಕೊಳ್ಳುತ್ತೆ. ಬುಧನೂ ಸಹ ನಿಮಗೆ 11ನೇ ಮನೆಯಲ್ಲಿ ಯೋಗ ಫಲವನ್ನು ತಂದು ಕೊಡ್ತಾರೆ. ಜೊತೆಯಲ್ಲಿ ಕೀರ್ತಿ ಅಭಿವೃದ್ಧಿಯನ್ನು ಮಾಡುವಂಥದ್ದು, ತಂದೆಯಿಂದ ಪ್ರೀತಿ ವಾತ್ಸಲ್ಯ, ತಂದೆ ಸಂಪಾದನೆ ಮಾಡಿದಂತಹ ವಸ್ತುಗಳಾಗಲಿ, ಭೂಮಿಯಾಗಲಿ, ವ್ಯವಹಾರ ಎಲ್ಲವೂ ಸಹ ನಿಮಗೆ ಸಿಗುವಂಥ ವಾತಾವರಣಗಳು ಜೂನ್ ತಿಂಗಳಲ್ಲಿ ಸಿಗುತ್ತೆ. ಅಂತಹ ಯಾವುದೇ ಕೋರ್ಟು ಕಚೇರಿಗಳ ವ್ಯವಹಾರಗಳಿದ್ದರೂ ಜಯಕಾಲಗಳು ನಿಮಗೆ ಕೂಡಿರುತ್ತೆ. ಇದೆಲ್ಲ ಜೊತೆಯಲ್ಲಿ ನಿಮಗೆ ಸ್ವಲ್ಪ ನಷ್ಟ ಮಾಡುವಂಥ ವಾತಾವರಣದಲ್ಲಿ ಕುಜಗ್ರಹ ಮತ್ತು ಕೇತುಗ್ರಹ ಸೇರಿಕೊಳ್ತಾರೆ. ಅವ್ರು ಏನನ್ನು ನಷ್ಟವನ್ನು ಮಾಡ್ತಾರೆ ಅಂತಂದರೆ, ನಿಮಗಿರುವಂಥ ಎಲ್ಲ ಯೋಗ ಫಲವನ್ನು ನಿಮಗೆ ಹಾಳು ಮಾಡುವಂತಹ ವಾತಾವರಣ ಎಲ್ಲಿಂದ ಸೃಷ್ಟಿಯಾಗುತ್ತೆ ಅಂದರೆ ಆರೋಗ್ಯದ ವ್ಯತ್ಯಾಸದಲ್ಲಿ ಆಗುತ್ತೆ. ಕುಜಗ್ರಹ ಬಂದಿದ್ದಾರೆ, ಕೇತುಗ್ರಹ ಬಂದಿದ್ದಾರೆ ಅಂತ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ನಿಮಗೆ ಆತುರದಲ್ಲಿ ಕೆಲಸವನ್ನು ಮಾಡ್ತಿದ್ದೀರಿ, ಕೆಲಸವನ್ನು ಏನೇನೋ ಕೈಗೂಡುವಂಥದ್ದು, ನೀವಿದ್ದರೆ ಕೆಲಸ ಅಲ್ಲಾಗುವಂಥದ್ದು, ನೀವಿಲ್ಲಾಂದರೆ ಕೆಲಸ ಆಗೋದಿಲ್ಲ. ಎಲ್ಲವೂ ವಾತಾವರಣ ಚೆನ್ನಾಗಿ ಕೈಗೂಡಿರುತ್ತೆ. ಸಣ್ಣದಾದಂಥ ಒಂದು ಅಪಘಾತವಾಗುತ್ತೆ. ವಾಹನದಲ್ಲಿ ಸಣ್ಣದ ಒಂದು ಅಪಘಾತಗಳಾಗಿ ನೀವೊಂದು 15 ದಿನಗಳ ಕಾಲವೋ ಒಂದು ವಾರಗಳ ಕಾಲವೋ ರೆಸ್ಟ್ ಮಾಡುವಂಥ ಸಂದರ್ಭಗಳು ಬಂದು ಆ ಕೆಲಸವೆಲ್ಲವೂ ಹಾಳಾಗುವಂಥ ವಾತಾವರಣ ಉಂಟು ಮಾಡ್ತಾರೆ. ಇದೇ ಕುಜಗ್ರಹ ಕೇತುಗ್ರಹದಿಂದ ಆಗುವಂಥದ್ದು. ಆದ್ದರಿಂದ ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡರೂ ಸಹ ತಕ್ಷಣವೇ ಅದಕ್ಕೆ ನೀವು ಅದಕ್ಕೆ ಉಪಚಾರವನ್ನು ಮಾಡಬೇಕು, ಅದಕ್ಕೇನು ಟ್ರೀಟ್ಮೆಂಟ್ ತೊಗೊಳ್ಬೇಕು, ಅದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗ್ತದೆ. ಸಣ್ಣದಾದಂತಹ ನಿರ್ಲಕ್ಷ್ಯ 1 ವಾರಗಳ ಕಾಲ, 1 ತಿಂಗಳ ಕಾಲದೂ ಸಹ ನಿಮಗೆ ಬೆಡ್ ರೆಸ್ಟ್ ಮಾಡುವಂಥ ವಾತಾವರಣಕ್ಕೆ ತಂದುಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಎಲ್ಲ ಯೋಗ ಫಲವಿದೆ, ಎಲ್ಲವೂ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳಿದ್ದಾಗ ಆರೋಗ್ಯವೇ ಕೈ ಕೊಟ್ಟರೆ ಏನು ಮಾಡಲಿಕ್ಕಾಗತ್ತೆ? ಆದ್ದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಸಿಂಹರಾಶಿ ಅಧಿಪತಿ ಬಂದು ರವಿಗ್ರಹ. ಯೋಗದಲ್ಲಿರುವಂಥ ಗ್ರಹಗಳು 3 ಗ್ರಹಗಳು, ಒಂದು ರವಿ, ಒಂದು ಬುಧ, ಒಂದು ಗುರುಗ್ರಹ. ಇಷ್ಟು ಯೋಗದಲ್ಲಿದ್ದಾವೆ. ಇಷ್ಟು ಯೋಗದಲ್ಲಿದ್ದರೂ ಸಮಸ್ಯೆ ತಂದೊಡ್ಡುವಂಥದ್ದು ಕುಜಗ್ರಹ ಮತ್ತು ಕೇತುಗ್ರಹದಿಂದ ಸಮಸ್ಯೆಗಳು ತಂದೊಡ್ಡುವಂಥದ್ದು. ಆದ್ದರಿಂದ ಈಗ ದೋಷದಲ್ಲಿರುವಂಥ ರವಿ ಮತ್ತು ಕುಜ ಮತ್ತು ಕೇತುಗ್ರಹ ಇರೋದ್ರಿಂದ 2 ಗ್ರಹಗಳಿಗೂ ಸಹ ಅಧಿಪತಿಯಾದಂಥವನು ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿ ಮಂಗಳವಾರ ಪ್ರಾತಃ ಕಾಲದಲ್ಲಿ ಸ್ವಲ್ಪ ತೊಗರಿ ಬೇಳೆಯನ್ನು ತೆಗೆದುಕೊಂಡೋಗಿ ಅಥವಾ ದೀಪದ ಎಣ್ಣೆನೇ ತೆಗೆದುಕೊಂಡೋಗಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಹೋಗಿ ಅರ್ಚನೆಯನ್ನು ಮಾಡಿಸಿ ಅಲ್ಲಿ ಆ ಭಗವಂತನಿಗೆ ನೀವು ತಂದಿರುವಂಥ ತೊಗರಿ ಬೇಳೆಯನ್ನು ಅಥವಾ ದೀಪದ ಎಣ್ಣೆಯನ್ನು ದಾನ ಕೊಟ್ಟು ಬನ್ನಿ. ಇದನ್ನು 9 ವಾರಗಳ ಕಾಲವಾಗಲಿ 9 ದಿನವಾಗಲಿ ನೀವು ಮಾಡಬೇಕು. ಇದು ಮಾಡಿದಾಗ ನಿಮಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳು ಆರೋಗ್ಯದಲ್ಲಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.